ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಪೇದೆ ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗುತ್ತದೆ. ಪೊಲೀಸ್ ಪೇದೆ ಅಶೋಕ್ ರಾಥೋಡ್ ನಾಪತ್ತೆಯಾದವರು ಫೆಬ್ರವರಿ 11ರ ಸಂಜೆ 5:30ರಿಂದ ಪೇದೆ ನಾಪತ್ತೆಯಾಗಿದ್ದಾರೆ ಎನ್ನಲಾಗ್ತಾ ಇದ್ದು, ಮಲ್ಲೇಶ್ವರಂನ ಮಾರ್ಕೆಟ್ಗೆ ತೆರಳಿದ್ದ ಪೇದೆ ನಂತರ ಎಲ್ಲೂ ಕೂಡ ಕಂಡುಬಂದಿಲ್ಲ. ಪೇದೆ ಅಶೋಕ್ ರಾಥೋಡ್ ನಾಪತ್ತೆ ಬಗ್ಗೆ ತಡವಾಗಿ ವಿಷಯ ಬೆಳಕಿಗೆ ಬಂದಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ರು 1 ವರ್ಷದಿಂದ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇನ್ನು ಪೇದೆ ಅಶೋಕ್ ರಾಥೋಡ್ ಬಾಗಲಕೋಟೆ ಮೂಲದವರಾಗಿದ್ದು ಮಲ್ಲೇಶ್ವರಂನ ಸಹೋದರಿ ಮನೆಯಲ್ಲಿ ವಾಸವಾಗಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಅಶೋಕ್ ರಾಥೋಡ್ ನಾಪತ್ತೆಯಾಗಿರುವ ಬಗ್ಗೆ ಪತ್ನಿಯಿಂದ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಪೇದೆ ಅಶೋಕ್ ರಾಥೋಡ್ ನಾಪತ್ತೆಯಾಗಿರುವ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ. ಇವರ ಪತ್ನಿ ಈಗಾಗಲೇ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಸೇನೆಯಲ್ಲಿದ್ದು ನಿವೃತ್ತಿ ಹೊಂದಿದ ಅಶೋಕ್ ರಾಥೋಡ್ ಕಳೆದ 1 ವರ್ಷದಿಂದ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಆದರೆ ಮಲ್ಲೇಶ್ವರಂನ ಮಾರ್ಕೆಟ್ಗೆ ತೆರಳಿದ ಅವರು ನಂತರ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಅನ್ನೋ ವಿಷಯ ತಿಳಿದು ಬಂದಿದ್ದು. ಈ ಸಂಬಂಧ ಈಗಾಗಲೇ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪತ್ನಿಯಿಂದ ದೂರು ಕೂಡ ದಾಖಲಿಸಲಾಗಿದೆ.